ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ ಮತ್ತು 9ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಕಡೆ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. ಈ ವಾಕ್ಯದಲ್ಲಿ ನೋಡುವಾಗ ಪೌಲನು ಫಿಲಿಪಿಯ ಸಭೆಯವರಿಗೆ ಬರೀತಾ ಇದ್ದಾನೆ, ಸಹೋದರರೇ, ಸತ್ಯವಾದದ್ದು, ಮಾನ್ಯವಾದದ್ದು, ನ್ಯಾಯವಾದದ್ದು, ಪ್ರೀತಿಕರವಾದದ್ದು, ಶುದ್ಧವಾದದ್ದು, ಸದ್ಗುಣವುಳ್ಳದು ಮತ್ತು ಯಾವುದು ಯೋಗ್ಯವಾದದಿದೆಯೋ ಅದನ್ನು ನೀವು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೀವು ಲಕ್ಷ್ಯಕ್ಕೆ ತಂದುಕೊಂಡು ಈ ಲೋಕದಲ್ಲಿ ಜೀವಿಸಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಟ್ಟಿಗೆ ಇರುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಆ ಒಂದು ದಿನದಲ್ಲಿ ಫಿಲಿಪಿಯ ಸಭೆಯವರಿಗೆ ಪೌಲನು, ನಾನು ಯಾವ ರೀತಿಯಾಗಿದ್ದೇನೋ ನನ್ನಲ್ಲಿ ನೋಡಿ ಕಂಡು ತಿಳಿದಂತ ವಿಷಯಗಳನ್ನು ನೀವು ಮಾಡುತ್ತಾ ಬನ್ನಿರಿ. ಸತ್ಯವಾದದ್ದು, ಮಾನ್ಯವಾದದ್ದು, ನ್ಯಾಯವಾದದ್ದು, ಶುದ್ಧವಾದದ್ದು, ಸದ್ಗುಣವುಳ್ಳದ್ದು, ಕೀರ್ತಿಗೆ ಗೌರವವಾದಂಥದ್ದು, ಇವೆಲ್ಲವೂ ನೀವು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮ ಜೀವಿತದಲ್ಲಿ ಸತ್ಯವಾದದಿದೇನಾ, ನ್ಯಾಯವಾದದಿದೇನಾ, ಮಾನ್ಯವಾದದ್ದು, ಶುದ್ಧವಾದದ್ದು, ಸದ್ಗುಣವುಳ್ಳದು, ಕೀರ್ತಿಗೆ ಗೌರವ ತರುವಂತ ಸಂಗತಿಗಳು ನಮ್ಮಲ್ಲಿದೇನಾ? ಈ ಎಲ್ಲವರ ವಿಷಯವಾಗಿ ನಾವು ಲಕ್ಷ್ಯವನ್ನು ತಂದುಕೊಳ್ಳುವರಾಗಬೇಕು. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಲಕ್ಷ್ಯದಲ್ಲಿ ಎಂತ ಕಾರ್ಯಗಳಿವೆ? ಈ ಲೋಕದ ಸಂಗತಿಗಳು, ಕುಡುಕತನ, ದುಂದೌತಣ, ಜಾರತನ, ಮಾಟ, ಮಂತ್ರ, ಹಾಗೆ ಹೊಟ್ಟೆ ಕಿಚ್ಚು, ನಾಚಿಗೆಡಿತನ, ಒಬ್ಬರನ್ನೊಬ್ಬರು ನೋಡುವಾಗ ಹೀಯಾಳಿಸುವಂಥದ್ದು, ಈ ಲೋಕದ ಪಾಪದ ಜೀವಿತ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಈ ಎಲ್ಲ ವಿಷಯಗಳಲ್ಲಿ ನಮ್ಮ ಲಕ್ಷ್ಯ ಇದೆನಾ? ನಮ್ಮ ಲಕ್ಷ್ಯ ಯಾವುದರ ಮೇಲೆ ಇರಬೇಕು? ನಾವು ಯಾವುದನ್ನು ಗಮನಿಸಿ ನಡೆಯಬೇಕು ಎಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. ಸತ್ಯವಾದದನ್ನು ನಾವು ಗಮನಿಸಬೇಕು, ಮಾನ್ಯವಾದದನ್ನು ಗಮನಿಸಬೇಕು, ನ್ಯಾಯವಾದದನ್ನು ಗಮನಿಸಬೇಕು, ಪರಿಶುದ್ಧವಾದದ್ದು ಗಮನಿಸಬೇಕು, ಸದ್ಗುಣವುಳ್ಳದನ್ನು ಗಮನಿಸಬೇಕು, ಕೀರ್ತಿ ಗೌರವ ತರುವಂತ ವಿಷಯಗಳನ್ನು ನಾವು ಗಮನಿಸುತ್ತಾ ಈ ಲೋಕದಲ್ಲಿ ಜೀವಿಸುವುದಾದರೆ ಶಾಂತಿದಾಯಕನಾದ ದೇವರು ನಮ್ಮೊಟ್ಟಿಗೆ ಇರುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದೆ. ನಾವು ಈ ಲೋಕದ ಸಂಗತಿಗಳಲ್ಲಿ ಜೀವಿಸುವಾಗ ಶಾಂತಿದಾಯಕನಾದ ದೇವರು ನಮ್ಮೊಟ್ಟಿಗೆ ಇರುವುದಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಪರಿಶುದ್ಧನು, ಪರಿಶುದ್ಧನು, ಮಹಾಪರಿಶುದ್ಧನಾದಂತ ದೇವರಿದ್ದಾನೆ. ಮಹಾಪರಿಶುದ್ಧನಾದಂತ ದೇವರು ಆತನ ಸಿಂಹಾಸನವನ್ನು ಬಿಟ್ಟು ನಮಗಾಗಿ ಲೋಕಕ್ಕೆ ಬಂದಿದ್ದಾನೆ. ಆತನು ನಮ್ಮಲ್ಲಿ ವಾಸಿಸಬೇಕಾದರೆ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಸತ್ಯವಾದದ್ದು, ನ್ಯಾಯವಾದದ್ದು, ಮಾನ್ಯವಾದದ್ದು, ಶುದ್ಧವಾದದ್ದು, ಪರಿಶುದ್ಧ, ಸದ್ಗುಣವುಳ್ಳದು, ಕೀರ್ತಿಗೆ ಯೋಗ್ಯವಾದಂಥದ್ದು, ಗೌರವ ತರುವಂತ ವಿಷಯಗಳ ಮೇಲೆ ನಾವು ಲಕ್ಷಿಸುವಂತವರಾಗಿ ಜೀವಿಸುವಂತವರಾಗಬೇಕು. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಮ್ಮ ಜೀವಿತ ಯಾವ ರೀತಿ ಆಗಿದೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಈ ಒಂದು ಸುಂದರ ಸಮಯವಾಗಿದೆ. ನಮ್ಮ ಜೀವಿತದಲ್ಲಿ ಯಾವೆಲ್ಲ ಕಾರ್ಯಗಳಿಲ್ಲವೋ ಆ ಕಾರ್ಯಗಳ ಮೇಲೆ ನಾವು ಲಕ್ಷ್ಯ ಇಟ್ಟವರಾಗಿ, ಯೋಗ್ಯವಾದಂತ ಕಾರ್ಯಗಳ ಮೇಲೆ ನಾವು ಲಕ್ಷ್ಯವಿಟ್ಟಂತವರಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ
ಪರಿಶುದ್ಧರು, ಸತ್ಯವಂತರು, ನ್ಯಾಯವಂತರು, ಗೌರವಕ್ಕೆ ಯೋಗ್ಯವಾದಂತವರಾಗಿ ಜೀವಿಸುವಂತವರಾಗಲು ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾ ಇಲ್ಲ. ನೀನು ಈ ಲೋಕದಲ್ಲಿ ಪಾಪದ ಜೀವಿತ, ನಾಶನದ ಮಾರ್ಗ, ಕಣ್ಣಿನ ಆಸೆ, ಬದುಕು ಬಾಳಿನ ನಮ್ಮ ಜೀವಿಸುವುದಾದರೆ ನಿನ್ನಲ್ಲಿ ಶಾಂತಿದಾಯಕನಾದ ದೇವರು ಇರುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇಲ್ಲ. ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾ ಇದೆ, ಶಾಂತಿದಾಯಕನಾದ ದೇವರು ಯೇಸು ಕ್ರಿಸ್ತನಿನ ಒಟ್ಟಿಗೆ ಇರಬೇಕಾದರೆ ನೀನು ಯಾವ ವಿಷಯಗಳಲ್ಲಿ ಲಕ್ಷ್ಯ ಕೊಟ್ಟು ನೋಡಬೇಕು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಸತ್ಯವಾದದ್ದು, ನ್ಯಾಯವಾದದ್ದು, ಮಾನ್ಯವಾದದ್ದು, ಪ್ರೀತಿಕರವಾದದ್ದು, ಸದ್ಗುಣವುಳ್ಳದ್ದು, ಕೀರ್ತಿಗೆ ಯೋಗ್ಯವಾದಂಥದ್ದು, ಈ ಎಲ್ಲ ವಿಷಯಗಳಲ್ಲಿ ಲಕ್ಷಿಸುವಾಗ ಶಾಂತಿದಾಯಕನಾದ ದೇವರು ನಮ್ಮೊಟ್ಟಿಗೆ ಇರುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಶಾಂತಿದಾಯಕನಾದ ದೇವರು ನಮ್ಮೊಟ್ಟಿಗೆ ಜೀವಿಸ್ತಾ ಇದ್ದಾನ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಈ ಒಂದು ಸುಂದರ ಸಮಯವಾಗಿದೆ. ನಮ್ಮ ಜೀವಿತ ಈ ಲೋಕದ ನಾಶನ ಮಾರ್ಗದಲ್ಲಿರುವುದಾದರೆ ಈ ಒಂದು ಸಮಯದಲ್ಲಿ ನಾವು ಸತ್ಯವಂತರು, ನ್ಯಾಯವಂತರಾಗಿ, ನೀತಿ ಉಳ್ಳವರು, ಕೀರ್ತಿಗೆ ಗೌರವವಾದಂಥದ್ದು, ಸದ್ಗುಣವುಳ್ಳವರಾಗಿ, ಆ ವಿಷಯಗಳಲ್ಲಿ ಲಕ್ಷ್ಯವಿಟ್ಟವರಾಗಿ ನಾವು ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಮಕ್ಕಳಿಗೆ ಆಶೀರ್ವದಿಸಲಿ. ಆಮೆನ್.